ಮಾಡಿರ್ತಕ್ಕಂಥ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ನ ಅಧಿಕಾರಿಗಳು ಮಾತನಾಡ್ತಾರೆ. ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗೋದನ್ನು ಕಾಯ್ತಾ ಇದ್ದಾರೆ. ಪ್ರಕರಣದ ನಂತರದಲ್ಲಿ ಎಸ್ಐಟಿ ಟೀಮ್ ಏನು ರಚನೆ ಮಾಡಿದ್ರು ಇಡೀ ಪ್ರಕರಣದ ತನಿಖೆಗೋಸ್ಕರ, ಆ ಎಸ್ಐಟಿ ಟೀಮ್ನ ಹಿರಿಯ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾರೆ ಅಂತ ಹೇಳಲಾಗಿದೆ. ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿ ನಡೆಯಿತು ಅಂತ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಸಾರ್ವಜನಿಕರ ಎದುರು ಯಾವ ರೀತಿಯಲ್ಲಿ ತನಿಖೆ ನಡೆಯಿತು ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಅವರು ಕೊಡುವಂತ ಎಲ್ಲವನ್ನೂ ಪಾರದರ್ಶಕವಾಗಿ ತೆರೆದಿಡುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ನ್ಯಾಯಾಲಯದ ತೀರ್ಪು ಹೊರಬಿದ್ದ ನಂತರದಲ್ಲಿ ಅನೇಕ ಸಂಗತಿಗಳನ್ನ ಹಂಚಿಕೊಳ್ಳಬಹುದಾಗಿರುತ್ತೆ. ಅದಕ್ಕೂ ಮೊದಲು ಹೇಳಕ್ಕಾಗಲ್ಲ ಅವನ್ನೆಲ್ಲ. ಅಂತ ಕೆಲವು ಸಂಗತಿಗಳನ್ನ ಅಧಿಕಾರಿಗಳೇನಾದ್ರೂ ಹಂಚಿಕೊಳ್ತಾರಾ? ಹೇಗೆ ಇಡೀ ಪ್ರಕರಣದ ತನಿಖೆ ನಡೆಯಿತು, ಇಡೀ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿಯಲ್ಲಿ ತರಲಾಯಿತು, ಈ ಎಲ್ಲಾ ಮಾಹಿತಿಯನ್ನ ಅದು ಬಿಕೆ ಸಿಂಗ್ ಅವರಿರ್ಬೋದು ಅಥವಾ ಬೇರೆ ಯಾವುದೇ ಎಸ್ಐಟಿಯ ಹಿರಿಯ ಅಧಿಕಾರಿಗಳಿರ್ಬೋದು ಬಂದು ಹಂಚಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ಬರ್ತಾರೆ ಅಂತ ಇನ್ನಷ್ಟು ನೋಡಬೇಕಾಗಿದೆ. ಒಟ್ಟಿನಲ್ಲಿ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಬಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಅಧಿಕಾರಿಗಳು. ಇನ್ನಷ್ಟು ಯಾವ ರೀತಿಯಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ಹೇಗೆಲ್ಲ ತನಿಖೆ ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಈ ಇಡೀ ಪ್ರಕರಣ ಯಾವ ರೀತಿಯಲ್ಲಿ ಒಂದು ಪಾಠ, ಈ ಪ್ರಕರಣವನ್ನ ಎಸ್ಐಟಿ ಕೈಗೆತ್ತಿಕೊಂಡು ಮುಂದೆ ಹೋಗಿದ್ದು ಹೇಗೆ, ಇದೆಲ್ಲ ಹೇಳ್ಬೋದು ಅಂತ ಅನ್ಸುತ್ತೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರ್ತಕ್ಕಂಥ ಸಂಕೇತ್ ಹೆಣ್ಗೆ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಂಕೇತ್ ಹೆಣ್ಗೆ ಅವರೇ. ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಿ? ಕರ್ನಾಟಕದಲ್ಲಿ ಒಂದ್ ರೀತಿಯ ಒಂದು ಮೈಲಿಗಲ್ಲು ಪ್ರಕರಣ ಇದು, ಒಂದ್ ರೀತಿಯಲ್ಲಿ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಎಕ್ಸ್ಪೆಕ್ಟೆಡ್. ಏನ್ ಹೇಳೋಕ್ ಬಯಸ್ತೀರಿ? ಅಧಿಕಾರ ದುರುಪಯೋಗ ಅನ್ನೋದ್ರ ಬಗ್ಗೆ ಆಗ್ಲಿ ಅಥವಾ ಸಾರ್ವಜನಿಕ ಹುದ್ದೆಯವರಿದ್ದವರು ಯಾವ ರೀತಿ ಬೇಜವಾಬ್ದಾರಿತನದಿಂದ ನಡೆದುಕೋಬಾರದು ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನಡವಳಿಕೆಯಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ಇದೊಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಒಂದು ಬಹಳ ದೊಡ್ಡ ಮನೆತನದಿಂದ ಬಂದಂತ ವ್ಯಕ್ತಿ ಆರೋಪಿ ಅನ್ನೋರು ಮನೆತನದ ಮರ್ಯಾದೆ ಆಗ್ಲಿ ಅಥವಾ ಅಧಿಕಾರದ ಗೌರವ ಆಗ್ಲಿ ಅಥವಾ ಕುರ್ಚಿ ಜವಾಬ್ದಾರಿ ಆಗ್ಲಿ ಯಾವುದನ್ನು ಅರಿಯದೇ ಇದ್ರೆ, ಅಧಿಕಾರದ ದುರ್ಬಳಕೆ ಮಾಡಿದ್ರೆ ಅಥವಾ ಈ ಶಕ್ತಿಯ ಬಲ ಪ್ರಯೋಗ ಆದ್ರೆ ಏನೇನಾಗ್ತದೆ ಅನ್ನೋದ್ರ ಬಗ್ಗೆ ಇದೊಂದು ಉದಾಹರಣೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಹಾಗಾಗಿ ಈ ಕೇಸ್ನಲ್ಲಿ ವಿಸ್ತೃತವಾದ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. 1632 ಪೇಜ್ ಇರುವಂತ ಚಾರ್ಜ್ ಶೀಟ್, 113 ಜನ ವಿಟ್ನೆಸ್ ಗಳನ್ನ ಅದರಲ್ಲಿ ಹೆಸರಿಸಿದ್ರು. ಎಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಕೋರ್ಟ್ ಒಂದು ಡೀಟೇಲ್ ಆಗಿ ಆರ್ಡರ್ ಬರ್ತಿದೆ. 376(2) ಕೆಳಗಡೆ ಬರೆದಿದ್ರು ಕೂಡ ಅಲ್ದೇನೆ ಮತ್ತೆ 376 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಕೆ ಕೆಳಗಡೆ ಆಗಿತ್ತು, ಪ್ಲಸ್ 376 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ 1 ಅದ್ರ ಕೆಳಗಡೆ ಆಗಿ ಈಗ ವೈಲೇಷನ್ ಆಫ್ ಪ್ರೈವಸಿ 66(e) ಕೆಳಗಡೆ ಆಫ್ ದಿ ಇನ್ಫಾರ್ಮೇಶನ್ ಆಫ್ ಟೆಕ್ನಾಲಜೀಸ್ ಆಕ್ಟ್ ಅಂತ ಬರುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂದ್ರೆ ಆ ವಿಡಿಯೋನು ಕೂಡ ಮಾಡಿಕೊಂಡು ಅದನ್ನ ಸರ್ಕ್ಯುಲೇಟ್ ಮಾಡೋದಾಗ್ಲಿ ಅಥವಾ ಇದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಾಗ್ಲಿ, ಇದೆಲ್ಲ ಏನಿದೆ ಇದರ ಬಗ್ಗೆ ಒಂದು ಸಾರ್ವಜನಿಕರಿಗೆ ಕಾನೂನಿನ ಗೌರವ ಅನ್ನೋದಾಯ್ತು ಅಥವಾ ಕಾನೂನು ನಿಷ್ಪಕ್ಷಪಾತವಾಗಿ ತಪ್ಪಿತಸ್ಥರಿಗೆ ಯಾವುದೇ ಮುಲಾಜಿಲ್ಲದೆ ಶಿಕ್ಷೆ ಕೊಡ್ತಿದೆ ಅಂತ ಹೇಳಿ ನ್ಯಾಯಾಲಯದ ಮೇಲೆ ಜನರಿಗೆ ಸರ್ವಸಾಮಾನ್ಯರಿಗೆ ಗೌರವ ಬರೋ ತರ ಇದೊಂದು ಜಜ್ಮೆಂಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಸಂಕೇತ್ ಹೆಣ್ಗೆ ಅವರೇ, ಇನ್ನು ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾರೆ ನನ್ನ ವಿರುದ್ಧ ಯಾರು ದೂರೇ ಕೊಟ್ಟಿಲ್ಲ, ನಾನು ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿಲ್ಲ, ಇದು ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಹೈಯರ್ ಕೋರ್ಟ್ಸ್ ಹೋಗ್ಬೋದಾ, ಪಾಸಿಬಿಲಿಟೀಸ್ ಎಷ್ಟಿದೆ ಹೈಯರ್ ಕೋರ್ಟ್ ಅಲ್ಲಿ ಈ ತೀರ್ಪನ್ನ ರದ್ದು ಮಾಡುವಂತಹ ಪಾಸಿಬಿಲಿಟೀಸ್ ಏನಾದ್ರು ಇದೆಯಾ, ಹೇಗೆ, ಏನ್ ಹೇಳಕ್ ಬಯಸ್ತೀರಿ? ಬಹಳ ಜನ ಈ ಪ್ರಶ್ನೆ ಮುಂಚೆನೂ ನನಗೆ ಕೇಳಿದ್ರು, ಇದು ಕನ್ಸೆನ್ಶುವಲ್ ಸೆಕ್ಸ್ ನಲ್ಲಿ ಬರುತ್ತಾ ಅಂತ. ಅಂದ್ರೆ ಒಪ್ಪಿಗೆಯಿಂದ ಆಗಿರುವಂತ ಕೃತ್ಯನ ಇದು, ಇದರಲ್ಲಿ ಅಪರಾಧ ಅಂತ ಎಲ್ಲಿ ಬರ್ತಿದೆ ಅನ್ನೋ ಮಾತನ್ನ ಕೇಳಿದ್ರು. ಒಪ್ಪಿಗೆಯಿಂದ ಆದ್ರೆ ಇದಕ್ಕೆ ರೇಪ್ ಅನ್ನಕ್ ಬರಲ್ಲ ಅಥವಾ ಇದು ಒಪ್ಪಿಗೆಯಿಂದ ಆಗಿರೋದ್ರಿಂದ ಅದ್ರ ಆರೋಪ ಮಾಡಕ್ ಬರೋದಿಲ್ಲ ಅನ್ನೋ ಮಾತನ್ನ ಬಹಳಷ್ಟು ಜನ ಅದನ್ನ ಪ್ರಶ್ನೆನೂ ಕೇಳಿದ್ರು, ಆ ಪ್ರಕಾರ ಅಭಿಪ್ರಾಯನೂ ವ್ಯಕ್ತಪಡಿಸಿದ್ರು. ಆದ್ರೆ ಕಾನೂನು ಆ ರೀತಿ ಹೇಳಲ್ಲ. ಏನಾದ್ರೂ ಆಮಿಷ ಒಡ್ಡಿ ಆ ತರ ಅವರ ಸರ್ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಈಗ ನ್ಯಾಯಮೂರ್ತಿ ಗಜಾನನ ಭಟ್ ಅವರು, ಸಂತೋಷ್ ಗಜಾನನ ಭಟ್ ಅವರು ಪೀಠಕ್ಕೆ ಆಗಮಿಸಿದ್ದಾರೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ ಮಾಡ್ತಾರೆ ಈ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಎಷ್ಟು ಅನ್ನೋದನ್ನ, ಎಷ್ಟು ಶಿಕ್ಷೆಯ ಪ್ರಮಾಣ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಈ ಕ್ಷಣ ಪೀಠಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದು ಕೇಸು ಮುಕ್ತಾಯ ಆಗತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಕೇವಲ 7 ತಿಂಗಳುಗಳಲ್ಲಿ ಈ ಒಂದು ಹೈ ಪ್ರೊಫೈಲ್, ಹೈ ಮ್ಯಾಗ್ನಿಟ್ಯೂಡ್ ಕೇಸನ್ನ ಮುಗಿಸಿ, ಬಹಳ ಬೇಗ ತ್ವರಿತವಾದ ವಿಚಾರಣೆಯನ್ನ ಮುಗಿಸಿ ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಹಾಲ್ಗೆ ಕರೆತಂದಿದ್ದಾರೆ. ಪೊಲೀಸರು ಪೀಠಕ್ಕೆ ಆಗಮಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ರೇವಣ್ಣ ಅವ್ರನ್ನ ಹಾಲ್ಗೆ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಯನ್ನ ಮತ್ತೆ ಆರಂಭಿಸಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಈ ಹಂತದಲ್ಲಿ ಇನ್ನೇನಾದ್ರೂ ಕೇಳ್ತಾರಾ ಅಥವಾ ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ನ ಅನೌನ್ಸ್ ಮಾಡ್ತಾರಾ? ಈಗ ಆಲ್ರೆಡಿ ಸೈನ್ ಆಗಿದೆ, ಆದೇಶ ಪ್ರತಿಗೆ ಸಹಿ ಹಾಕಿ ಆಗಿದೆ ಅನ್ನೋಂತ ಮಾಹಿತಿ ಇದೆ. ಲೆಟ್ಸ್ ಸಿ ಏನ್ ಮಾಡ್ತಾರೆ ಅಂತ. ಈ ಕ್ಷಣ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಪೀಠಕ್ಕೆ ಆಗಮಿಸಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾದ ತೀರ್ಪನ್ನ ಹೊರ ಹಾಕಲಾಗುತ್ತೆ, ತೀರ್ಪನ್ನ ಅನೌನ್ಸ್ ಮಾಡಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಈಗ ಕೋರ್ಟ್ ಹಾಲ್ಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನು ಕೂಡ ಕರ್ಕೊಂಡು ಬರಲಾಗಿದೆ. ಹಾಗಾಗಿ ಈಗೇನು ಹೇಳ್ತಾರೆ ಜಡ್ಜ್ ಅವರು, ಇನ್ನೇನಾದ್ರೂ ಮಾತನಾಡ್ತಾರಾ ಅಥವಾ ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ತಾರಾ? ಈ ಎರಡೂ ಕಡೆಯ ಲಾಯರ್ಗಳು, ವಕೀಲರು ಕೂಡ ಅಲ್ಲೇ ಉಪಸ್ಥಿತರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇದ್ದಾರೆ, ಹಾಗೇನೆ ಪ್ರಜ್ವಲ್ ರೇವಣ್ಣ ಕಡೆಯ ವಕೀಲರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಪೀಠಕ್ಕೆ ಆಗಮಿಸಿದ್ದಾರೆ. ಏನು ಈ ಕ್ಷಣ ಅನೌನ್ಸ್ ಮಾಡ್ತಾರಾ ಅಥವಾ ಬೇರೆ ಇನ್ನೇನಾದ್ರೂ ಹೇಳ್ತಾರಾ ಗೊತ್ತಿಲ್ಲ. ಜಡ್ಜ್ಮೆಂಟ್ ಖಂಡಿತವಾಗ್ಲೂ ಬಹಳ ಸಿಂಪಲ್ ಆಗೇನು ಇರಲ್ಲ, ಸಾಕಷ್ಟು ಉದ್ದನೆಯ ಅದರಲ್ಲಿ ಅವರು ಕಮೆಂಟ್ಸ್ ನ ಮಾಡಿರ್ತಾರೆ, ಅಬ್ಸರ್ವೇಷನ್ಸ್ ನ ಮಾಡಿರ್ತಾರೆ. ಇಡೀ ಪ್ರಕರಣ ಹೇಗೆ ನಡೆಯಿತು ಅನ್ನೋದರ ಕುರಿತಾದ ಒಂದಷ್ಟು ಅಬ್ಸರ್ವೇಷನ್ಸ್ ಕೂಡ ಬರ್ದಿರ್ತಾರೆ. ಯೂಶುವಲಿ ಬರೀತಾರೆ, ಇದರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಯೂಶುವಲಿ ಆ ಪ್ರಕರಣದ ಕುರಿತಾದ ಅಬ್ಸರ್ವೇಷನ್ಸ್ ನ ಬರ್ದಿರ್ತಾರೆ. ಸೊ ಸಾಕಷ್ಟು ಉದ್ದನೆಯ ಒಂದು ಆದೇಶ ಆಗಿರುತ್ತೆ. ಅದಷ್ಟನ್ನು ಕೂಡ ಅಲ್ಲಿ ಪ್ರೊನೌನ್ಸ್ ಮಾಡಿ ಹೇಳಬೇಕಾಗತ್ತೆ. ಏನಿರುತ್ತೆ, ಏನೆಲ್ಲ ಬರ್ದಿದ್ದಾರೆ. ಯಾಕಂತಂದ್ರೆ ಕರ್ನಾಟಕ, ಈಗಾಗಲೇ ನಾನು ಹೇಳಿದ ಹಾಗೆ ಕರ್ನಾಟಕ ಕಾದು ಕೇಳಿರದ ಒಂದು ಪ್ರಕರಣ. ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಎಸ್ಪಿಪಿ ಅಶೋಕ್ ನಾಯಕ್ ಹಾಗೂ ಜಗದೀಶ್ ಅವರು ಕೂಡ ಹಾಜರಿದ್ದಾರೆ. ಆದೇಶ ಪ್ರತಿಗೆ ಸಹಿ ಹಾಕಿದ್ದಾರೆ ನ್ಯಾಯಮೂರ್ತಿಗಳು. ದಟ್ಸ್ ದ ಎಂಡ್. ಸಹಿ ಹಾಕಿ ಆ ಪೆನ್ನ ಇಟ್ರೆ ಮುಗಿತು. ಆದೇಶ ಪ್ರತಿಗೆ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನ್ಯಾಯಮೂರ್ತಿಗಳು. ಇನ್ನು ಜಸ್ಟ್ ಅದನ್ನ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇದೆ. ಆದೇಶ ಪ್ರತಿಗೆ ಸಹಿ ಹಾಕಿದ ಮೇಲೆ ಆ ಪ್ರಕರಣದ ವಿಚಾರಣೆ ಮುಕ್ತಾಯ ಆಗಿದೆ ಅಂತ ಅರ್ಥ. ಈಗಾಗಲೇ ನ್ಯಾಯಮೂರ್ತಿಗಳು ಆದೇಶ ಪ್ರತಿಗೆ ಸಹಿ ಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗಿದೆ. ಕೋರ್ಟ್ ಹಾಲ್ನಲ್ಲಿ ಮೌನವಾಗಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರ ಬದುಕಿನ ಅತ್ಯಂತ ಕೆಟ್ಟಗಳಿಗೆ ಅಂತ ಅನ್ಸುತ್ತೆ ಮೌನವಾಗಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಕೋರ್ಟ್ ಹಾಲ್ನಲ್ಲಿ. ಮಾಡಿದ್ರೆ ಆಗಬಾರದಾಗತ್ತೆ ಅಂತ ಇಂಥದ ಕೇಳೋದು. ಜಡ್ಜ್ಗೆ ಕೈ ಮುಗಿದು ನಿಂತಿದ್ದಾರೆ ಅಪರಾಧಿ ಪ್ರಜ್ವಲ್ ರೇವಣ್ಣ. ಕೋರ್ಟ್ ಹಾಲ್ನಲ್ಲಿ ಮೌನವಾಗಿ, ಒಂದು ರೀತಿಯ ಗಾಢ ವಿಷಾದದ ಮೌನ. ಅದು ಇನ್ನೇನಾಗಿರಕ್ ಸಾಧ್ಯ? ಕೋರ್ಟ್ ಹಾಲ್ನಲ್ಲಿ ಮೌನವಾಗಿ ಜಡ್ಜ್ಗೆ ಕೈ ಮುಗಿದು ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ವೀಕ್ಷಕರ, ಈ ಕ್ಷಣ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ ಇದೆ ಅಲ್ಲ, ಇದು ಪಾಠ, ಬಹಳ ದೊಡ್ಡ ಪಾಠ. ಹೇಗ್ ನಡ್ಕೋಬೇಕು ಪಬ್ಲಿಕ್ ಲೈಫ್ ಅಲ್ಲಿ ಅಂತ ಇರೋರಿಗೆ ಬಹಳ ದೊಡ್ಡ ಪಾಠ ಇದು. ಜಡ್ಜ್ಗೆ ಕೈ ಮುಗಿದು ನಿಂತಿದ್ದಾರೆ ಅಪರಾಧಿ ಪ್ರಜ್ವಲ್ ರೇವಣ್ಣ. ನಾಳೆ ಅವರು ಹೈಯರ್ ಕೋರ್ಟ್ಗೆ ಹೋಗ್ಬೋದು, ಇನ್ನೇನು ಆಗಬಹುದು. ಆದ್ರೆ ಈ ತೀರ್ಪಿದೆಯಲ್ಲ, ಈ ಟ್ರಯಲ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿದೆಯಲ್ಲ, ಇದು ಬಹಳ ಮಹತ್ವದ ತೀರ್ಪಾಗತ್ತೆ. ಒಂದು ಮೈಲ್ ಸ್ಟೋನ್ ತೀರ್ಪಾಗತ್ತೆ. ಇನ್ನೂ 3 ಪ್ರಕರಣಗಳು ಬಾಕಿ ಇದ್ದಾವೆ. ಆ 3 ಪ್ರಕರಣಗಳಲ್ಲಿ ಏನಾಗುತ್ತೆ, ಆ 3 ಪ್ರಕರಣಗಳಿಗೂ ಕೂಡ ಅವುಗಳ ವಿಚಾರಣೆ ಮೇಲೂ ಕೂಡ ಈ ತೀರ್ಪು ಪ್ರಭಾವ ಬೀರುತ್ತಾ ಗೊತ್ತಿಲ್ಲ. ಮಹತ್ವದ ತೀರ್ಪಂತೂ ಹೌದು. ಜಡ್ಜ್ ಸಹಿ ಹಾಕಿ ಆಗಿದೆ. ಆದೇಶ ಪ್ರತಿಗೆ ಸಹಿ ಹಾಕಿ ಆಗಿದೆ. ಇನ್ನೇನು ಅನೌನ್ಸ್ ಮಾಡ್ತಾರೆ, ಏನು ಆದೇಶ, ಎಷ್ಟು ವರ್ಷ ಶಿಕ್ಷೆ ಅನ್ನುವಂಥದ್ದನ್ನ ಇನ್ನೇನು ಅನೌನ್ಸ್ ಮಾಡ್ತಾರೆ. ಅಬ್ಸರ್ವೇಷನ್ಸ್ ಇರುತ್ತೆ ಫಸ್ಟ್, ಅದನ್ನ ಹೇಳ್ತಾರೆ. ಇಡೀ ಪ್ರಕರಣದ ಕುರಿತಾಗಿ ಬಹಳ ಘನತೆವೆತ್ತ ನ್ಯಾಯಾಲಯ ಕೊಡುವಂತಹ ಅಬ್ಸರ್ವೇಷನ್ಸ್ ಇದೆಯಲ್ಲ, ಮುಂದಿನ ಪ್ರಕರಣಗಳಿಗೆ ಅದು ಬಹಳ ಮುಖ್ಯ ಆಗತ್ತೆ.
ಅಬ್ಸರ್ವೇಷನ್ಸ್. ಸೊ ಏನು ಹೇಳುತ್ತೆ, ಕೇವಲ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದೊಂದೇ ಅಲ್ಲ, ಕೋರ್ಟ್ ತನ್ನ ಅಭಿಪ್ರಾಯವನ್ನ ಹೇಳುತ್ತೆ. ಕೆಲವು ಕೇಸ್ಗಳಲ್ಲಿ ಹೇಳುತ್ತೆ, ಇಂಥ ಎಸ್ಪೆಷಲಿ ಈ ತರದ ಒಂದು ಹಿಸ್ಟಾರಿಕಲ್ ಕೇಸ್ಗಳಲ್ಲಿ ಡೆಫಿನೆಟ್ಲಿ ಕೋರ್ಟ್ ಒಂದು ಅಭಿಪ್ರಾಯವನ್ನ ಹೇಳುತ್ತೆ. ಸಮಾಜಕ್ಕೆ ಅದೊಂದು ಪಾಠ ಆಗುತ್ತೆ, ಮುಂಬರುವ ಪ್ರಕರಣಗಳಲ್ಲಿ ಅದೊಂದು ರೆಫರೆನ್ಸ್ ಆಗುತ್ತೆ. ಸೊ ಹೇಗಿರುತ್ತೆ ತೀರ್ಪು, ಏನು ತೀರ್ಪು ಕೊಡ್ತಾರೆ ಕಾದು ನೋಡ್ಬೇಕಾಗಿದೆ. ಮೌನವಾಗಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಕೋರ್ಟ್ ಹಾಲ್ನಲ್ಲಿ. ಗಾಢ ವಿಷಾದದ ಮೌನ. ಇಂಥದ್ದೊಂದು ಘಳಿಗೆ ಅವರ ಬದುಕಿನಲ್ಲಿ ಬರುತ್ತೆ ಅಂತ ಬಹುಶಃ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನೋಡಿ, ಕಾನೂನು ಅದೆಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದು. ಜಡ್ಜ್ಗೆ ಕೈ ಮುಗಿದು ನಿಂತಿದ್ದಾರೆ ಅಪರಾಧಿ ಪ್ರಜ್ವಲ್ ರೇವಣ್ಣ. ಈತನಿಗೆ ಬದುಕಲ್ಲಿ ಎಲ್ಲವೂ ಕೂಡ ಇತ್ತು. ಹುಟ್ಟದಾಗಲೇ ಮನೆತನದ ಹೆಸರು, ಚಿನ್ನದ ಸ್ಪೂನು, ಕೈಕಾಲಿಗಾಳುಗಳು, ವಿದ್ಯಾಭ್ಯಾಸ, ಆ ನಂತರದಲ್ಲಿ ಎಲ್ಲವೂ ಕೂಡ ಕೊಡ್ತು ಜೀವನ. ಆದ್ರೆ ಕರ್ಮ ಅನ್ನುವಂಥದ್ದು ಕೊಟ್ರೆ ಬಾಚಿ ಬಾಚಿ ಕೊಡುತ್ತಂತೆ. ಅದಕ್ಕೆ ಫೈನೆಸ್ಟ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ. ಈಗ ಕೋರ್ಟ್ ಹಾಲ್ನಲ್ಲಿ ಮೌನವಾಗಿ ನಿಂತಿದ್ದಾರೆ. ನನಗೆ ಕಣ್ಣೀರು ಹಾಕುದು. ಕೋರ್ಟ್ ಹಾಲ್ಗೆ ಈಗ ಕರೆತಂದ ನಂತರದಲ್ಲಿ ಕೈಕಟ್ಟಿ ನಿಂತಿದ್ದಾನೆ ಅಪರಾಧಿ ಪ್ರಜ್ವಲ್ ರೇವಣ್ಣ. ಶಿಕ್ಷೆ ಏನು ಅನ್ನುವಂಥದ್ದು ಪ್ರಕಟ ಆಗುತ್ತೆ. ಜೀವಾವಧಿ ಶಿಕ್ಷೆನ, 10 ವರ್ಷ ಜೈಲ, 15, 17, 20 ಗೊತ್ತಾಗುತ್ತೆ.